ಮಾರ್ನಿಂಗ್ ಗಾಯ್ಸ್, ಇವತ್ತಿನ ಡೇ ಬಂದು ಸಂಡೇ. ಉಪ್ಪಿಟ್ಟು ಮಾಡೋಣ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಲು ತೊಗೊಂಬಂದಿದ್ದಾಯಿತು, ಟೀ ಕಾಫಿ ಎಲ್ಲನೂ ಕೂಡ ಆಯಿತು. ಆ್ಯಂಡ್ ಇವಾಗ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡೆ ತರಕಾರಿ ಹಾಕಿದ್ದೀನಿ, ಅಂದರೆ ಬೀನ್ಸು ಮತ್ತು ಕ್ಯಾರೆಟ್ ಇವನ್ನ ಫ್ರೈ ಹಾಕೋದಕ್ಕೆ ಹಾಕಿದ್ದೀನಿ. ಇನ್ನೊಂದು ಕಡೆ ಸಾಸಿವೆ ಹಾಕಿದ್ದೀನಿ. ಎಣ್ಣೆಗಳು ಫ್ರೈ ಆಗ್ತಾಯಿದೆ ಅಂತ ಇದ್ರಲ್ಲ. ಸಾಸಿವೆ ಚಿಟಪಟ್ಟಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ರೆ ಹಸಿಮೆಣಸಿನ್ಕಾಯಿ ಜೊತೆಗೆ ಕರಿಬೇವು, ಈಗ ಆನಿಯನ್ ಹಾಕೋದು. ಇವತ್ತು ತೊಗೊಂಡಿರೋದು ಸಣ್ಣ ರವೆ, ಬನ್ಸಿ ರವೆ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ದಿನ ನನಗೆ ಉಳ್ಕೊಂಡಿತ್ತು. ಇದರಲ್ಲಿ ರೊಟ್ಟಿನೂ ಮಾಡೋದಕ್ಕಾಗಲ್ಲ, ಬೇರೆ ಇನ್ನೇನು ಮಾಡೋದಕ್ಕಾಗಲ್ಲ. ಹಾಗಾಗಿ ಇದ್ರ ಉಪ್ಪಿಟ್ಟೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಈ ರವೆಗಿಂತ ಮೀಡಿಯಮ್ ರವೆ ಬರುತ್ತಲ್ಲ, ಅದನ್ನ ಇಷ್ಟಪಡ್ತಾರೆ ಉಪ್ಪಿಟ್ಟು ಮಾಡಿದ್ರೆ. ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕಿಂತ ಡೀಪಾಗಿ ಫ್ರೈ ಆಗೋದು ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸ್ ಏನು ಬೇಯಿಸ್ಕೊಂಡಿದ್ದೆ ಅದನ್ನ ಹಾಕ್ಕೊಡ್ತೀನಿ. ಕಡಲೆ ಬೀಜ ಹಾಕಬೇಕಿತ್ತು, ಮರೆತುಬಿಟ್ಟೆ. ಹೀಗೆ ನನ್ನ ಕತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸ್ವಲ್ಪ ಫ್ರೈ ಆಗಲಿ. ಈ ಟೈಮಲ್ಲಿ ಕಡಲೆ ಬೀಜ ಹಾಕ್ತೀನಿ ನಾನು. ಇದೇನು ಸುಧಾ ಇವಾಗ ಹಾಕಿದ್ರಿ ಅಂದ್ಕೊಬೇಡಿ, ಮರ್ತ್ಬಿಟ್ಟೆ. ಸ್ವಲ್ಪ ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡಿ ಇವಾಗ ಇದೇನು ಬೇಯಿಸ್ಕೊಂಡಿದ್ನಲ್ಲ ತರಕಾರಿ, ಬೀನ್ಸು ಮತ್ತು ಕ್ಯಾರೆಟು, ಅದೇ ನೀರನ್ನ ಹಾಕ್ಕೊತಾ ಇದ್ದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಅಷ್ಟು ನೀರು ಸಾಕಾಗಲ್ಲ. ಓಕೆ, ರವೆ ಎಳ್ಳದ ಮೇಲೆ ಏನಾಗುತ್ತೆ ಅಂದರೆ ನೀರು ಕಡಿಮೆ ಆಗಿಬಿಡುತ್ತೆ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪೇನು ಸಾಕಬೇಕಂದ್ಬಿಟ್ಟು ಕುದಿ ಬಂದಮೇಲೆ ರವೆ ಹಾಕೋಣ, ಅಷ್ಟೇ. ಉಪ್ಪಿಟ್ಟು ರೆಡಿ ಆಗುತ್ತೆ. ಹೋಗಿ ಬೆಚ್ಚ ಮನೆ ಪಪ್ಪು ನೀರು ಬಕೆಟ್ ತಗೋ. ಆಗೈತೆ ಕಣಮ್ಮ. ಉಪ್ಪಿಟ್ಟು 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 ಏನೋ ಡಾರ್ಕ್ ಬ್ಲೂ. ಉಪ್ಪಿಟ್ಟು ರೆಡಿ ಆಯಿತು. ಫೈನಲ್ ಅದನ್ನು ತೋರಿಸೋದಕ್ಕಾಗಲಿಲ್ಲ ಹೇಗಾಯಿತು ಅಂತ, ಆಮೇಲೆ ತೋರಿಸ್ತೀನಿ.
ಬಟ್ಟೆ ಇತ್ತು ಸ್ವಲ್ಪ, ಬಿಸಿಲು ಏರಷ್ಟರಲ್ಲಿ ಬಟ್ಟೆ ಒಕ್ಕೊಂಬಿಡೋಣ ಅಂತ ಬಂದೆ. ಬೆಳಗ್ಗೆನೇ ಎದ್ದ ತಕ್ಷಣ ನೆನೆಯಾಕಿದ್ದೆ. ಬಟ್ ಎಷ್ಟೋ ಜನಕ್ಕೆ ನಂತರ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಈ ಥರ ನಾವು ಕೈಯಲ್ಲಿ ಒಗೆಯೋದು, ಎತ್ತಿ ಒಗೆಯೋದು ಒಂಥರ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು. ಬಟ್ ಬೆಂಗಳೂರಲ್ಲಿ ಆ ಥರದ ಆಪ್ಷನ್ ಇರಲ್ಲ. ಆಪ್ಷನ್ ಇದ್ದರೂ ಕೂಡ ನಮಗೊಂಥರ ಅಲ್ಲಿ ಬೆಂಗಳೂರಿಗೆ ಬಂದರೆ ಸಾಕು ಒಂಥರ ಬಾಡಿನೇ ಫುಲ್ ಲೇಸಿ ಆಗಿಬಿಡುತ್ತೆ. ಎಸ್ಪೆಷಲಿ ನಂದಂತೂ ಹಂಗೆ ಆಗುತ್ತೆ. ಅಯ್ಯೋ ಎಷ್ಟಿದ್ರೂ ವಾಷಿಂಗ್ ಮಿಷಿನ್ ತುಂಬು ಅನ್ನಂಗೆ ಫೀಲ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಹಳ್ಳಿಲಿದ್ದರೆ ಐ ಡೋಂಟ್ ನೋ ಹೆಂಗೆ ಏನು ಅಂತಲೇ ಗೊತ್ತಾಗಲ್ಲ. ಬಟ್ ಅಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ಖುಷಿ ಆಗುತ್ತೆ ನನಗೆ. ಬೆಳಗ್ಗೆ 5:30 ಇದ್ದರೆ ಸಾಯಂಕಾಲ ತನಕ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರ್ತೀನಿ. ಈ ಥರ ಬೆಂಗಳೂರಲ್ಲಿ ಇರೋಕ್ಕೆ ಸಾಧ್ಯನೇ ಆಗಲ್ಲ ನನಗೆ. ಹಾಸಿಗೆ ನೋಡಿದ ತಕ್ಷಣ ಮಲ್ಕೊಳ್ಳೋಣ, ಸೋಫಾ ನೋಡಿದ ತಕ್ಷಣ ಸುಮ್ಮನೆ ಕುತ್ಕೊಂಡ್ಬಿಡೋಣ ಅನ್ನೋ ಫೀಲ್ ಬರುತ್ತೆ. ಸೊ ಈಗ ಬಟ್ಟೆ ಎಲ್ಲ ಒಗೆದಾಯಿತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು, ಬಾರಮ್ಮ ಬೇಗ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟೆ ನಾನು ಆಲ್ರೆಡಿ ಅಂತ. ಸರಿ ಅಂತ ಹೇಳಿ ಎಲ್ಲ ಜಾಲಿಸ್ಬಿಟ್ಟು ಜಗ್ತಿ ಮೇಲೆ ಇಟ್ಬಿಟ್ಟು ಹೋದೆ. ಆಮೇಲೆ ಬಂದಮೇಲೆ ಬೇಕಾದ್ರೆ ಹಾರಾಕೋಣ ಬೇಕಾದ್ರೆ ನೀರೆಲ್ಲ ಸೋರ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ಹೋದೆ. ಯಾವಾಗ ಬಂದರು ಅಂದರೆ ಗುಂಡೂರು ಡ್ಯಾಡಿ. ಓಕೆ ಓಕೆ ನೋಡಿ, ಫಸ್ಟು ಬ್ಯಾಗ್ ಚೆಕ್ ಮಾಡುತ್ತಿದ್ದು ಏನು ತಂದೈತೆ ನಮ್ಮಪ್ಪ, ಏನು ತಂದೈತೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದೆ. ಟೂತ್ ಪಿಕ್. ಸೊ ನಮ್ಮ ಮನೆಯವ್ರು ಬಂದರು ಇವಾಗ. ಜಸ್ಟ್ ಟೈಮ್ ಬಂದು 10 o'clock ಆಗಿದೆ. ಇವಾಗ ಅಮ್ಮ ತೋಟದ ಹೋಗಿದ್ದಾರಲ್ಲ, ಟೀ ಬಿಸಿ ಇಡ್ತಾ ಇದ್ದೀನಿ. ನಂದೆಲ್ಲ ಬಟ್ಟೆ ಒಗೆದಾಯ್ತೀನಿ, ಜಸ್ಟ್ ಹಾರಾಕ್ಬೇಕಷ್ಟೇ. ಟೀ ಒಂದು ಬಿಸಿ ಮಾಡಿಬಿಟ್ಟು ಫ್ಲಾಸ್ಕ್ಗೆ ಹಾಕಿ ಕೊಟ್ಬಿಡ್ತೀನಿ. ಹಾಗೆ ಸ್ವಲ್ಪ ನಾಷ್ಟನೂ ಹಾಕ್ಕೊಡ್ತೀನಿ. ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆ ಇಬ್ಬರು ಅಲ್ಲೇ ತಿನ್ಕೋತಾರಂತೆ. ಅಮ್ಮ ಸ್ವಲ್ಪ ತಿನ್ಕೊಂಡು ಹೋದ್ರು ಬೆಳಗ್ಗೆನೆ. ಹೇಗಾಗಿದೆ, ಚೆನ್ನಾಗಾಗಿದೆ ಮಾತ್ರ, ಸಾಫ್ಟಾಗಿ ಹುಡುಡಿಯಾಗಿ ಚೆನ್ನಾಗಾಗಿದೆ. ಬೇಕಾದ್ರೆ ನೋಡಿ ಹಿಂಗಿರ್ಬೇಕು ಉಪ್ಪಿಟ್ಟು ಅಂತಂದರೆ. ಆಯಿಲು ಮತ್ತು ರವೆ, ಅದರ ಕನ್ಸಿಸ್ಟೆನ್ಸಿ ಮತ್ತು ನೀರು ಎಲ್ಲನೂ ಕೂಡ ಪರ್ಫೆಕ್ಟಾಗಿದೆ. ಓ ಏನಮ್ಮ, ಟೀ ಕೂಡ ಆಯಿತು. ಸೊ ನಮ್ಮ ಮನೆಯವರು ಹೊಂಟ್ರು. ಅಮ್ಮನಿಗೆ ಏನಪ್ಪ ಊಟ ಕೊಡೋಕ್ಕೋಸ್ಕರ ಅಂತ. ಏನಪ್ಪ ಇಲ್ಲ ಹೋಗುತ್ತೆ ಹಂಗಾರು ಇಂಕ ಬೇಗ. ಬುಧವಾರನೋ ಗುರುವಾರನೋ ಹೋಯ್ತೀವಿ. ವಿಡಿಯೋ ಮಾಡಿಸ್ತಿದ್ದೀನಿ, ಚೆನ್ನಾಗಿ ಮಾಡಿಸ್ಬೇಕು. ಇಲ್ಲಿ ನಾನೇ ತೆಕ್ಕೋಬೇಕು. ನಿಂಗೆ ಎಷ್ಟು ವರ್ಷ ಹೇಳಿ ಚೈತ್ರ? ನನಗೆ 11. ತೆಗಿತಾನೆ. ಈ ವಿಡಿಯೋಗಳನ್ನೆಲ್ಲ ಅಟ್ಲೀಸ್ಟ್ ನಾವೇನಾರು ಮಾಡ್ತಾ ಇರೋದನ್ನು ಅವ್ರಾಗವ್ರೆ ನ್ಯಾಚುರಲಾಗಿ ಒಂದೇ ಕ್ಯಾಪ್ಚರ್ ಮಾಡಿದ್ರೆ ಸರಿ ಹೋಗುತ್ತೆ. ನನ್ನ ಮನೇಲಿ ಯಾರೋ ಹತ್ರ ಇನಿಷಿಯೇಟಿವ್ ತೊಗೊಂಡು ಮಾಡೋರು ಒಬ್ಬರೂ ಇಲ್ಲ. ಇಲ್ಲಿ ಒಂದಿಬ್ಬರು ಮಕ್ಕಳು ಬರ್ತವೆ, ಮಾಡಿಸಿದ್ರೆ ಅವ್ರ ಕಾಲೇ ಮಾಡಿಸ್ಬೇಕು ನಾನು. ಈಗ ಪಾತ್ರೆ ತೊಳ್ಕೊಂಡಿದ್ದಾಯಿತು. ಇನ್ನೇನಿದ್ರು ಇವಾಗ ನಾನು ಮುಖ ತೊಳ್ಕೊಬೇಕು, ಹಪ್ಪಳ ಹಾರಾಕಬೇಕು, ಮೊಳಕೆ ಹುಳ್ಳಿಕಾಳಿತ್ತು ಅದನ್ನು ನೋಡ್ಬೇಕು ಹಿಂಗಾಗಿದೇನು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳಿದೆ. ನಮ್ಮ ಹಸುನ ಒಳಗೆ ಕಟ್ಟಬೇಕಾ ಬೇಡವಾ ಈ ಕನ್ಫ್ಯೂಷನಲ್ಲೇ ಇದ್ದೆ ನಾನು. ಏನಕ್ಕಂದ್ರೆ ಅಮ್ಮ ಪ್ರತಿ ಸರಿ ಅವರೇ ಕಟ್ಕೊಳ್ಳೋರು, ನಾನೇನು ಕಟ್ತಿರ್ಲಿಲ್ಲ. ನನಗೆ ಸ್ವಲ್ಪ ಭಯ, ಆಯ್ದುಬಿಟ್ರೆ ಓದ್ಬಿಟ್ರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಕಟ್ಟಕ್ಕೆ ಹೋಗಿರಲಿಲ್ಲ. ಅಮ್ಮ ಹೇಳಿದ್ದು ಹುಲ್ಲು ಹಾಕವ ಅಂತ ಅಂದಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಹುಲ್ಲು ಹಾಕಿದ್ದೆ ಅಷ್ಟೇ. ಆಮೇಲೆ ನೋಡಿದ್ರೆ 11:15 ಆದ್ರೂ ಅವ್ರು ಬರಲಿಲ್ಲ. ಯಾಕಂದ್ರೆ ಹಸುನ 10 ಗಂಟೆ 10:30 ಅಷ್ಟರಲ್ಲೇ ಒಳಗೆ ಕಟ್ಬಿಡ್ತಾರೆ. 11:15 11:30 ಆದರೂ ಒಬ್ಬರು ಬರಲಿಲ್ಲ. ಸರಿ ಅಂತ ಹೇಳಿ ನಾನೇ ಒಳಗೆ ಕಟ್ಟೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಅದಕ್ಕಿಂತ ಮೊದಲು ಹಪ್ಪಳ ಹಾರಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾರಾಕ್ತಾಯಿದ್ದೀನಿ. ಇವಾಗ ಬಿಸಿಲಿದ್ದಾಗಲೇ ಸರಿ ಹಪ್ಪಳ ಹಾರಾಕೋದಕ್ಕೆ. ಮತ್ತು ನಾನು ಯೂಟ್ಯೂಬಲ್ಲೆಲ್ಲ ಎಷ್ಟೊಂದು ಥರದ್ದು ನೋಡಿದ್ದೀನಿ ವೇಗಳನ್ನ, ಕ್ವಿಕ್ಕಾಗಿ ಮಾಡ್ಬೋದು, ವಿತಿನ್ 10 minutes ಹಪ್ಪಳ ರೆಡಿ ಅಂತ ಹೇಳಿ. ನನಗೂ ಹಂಗೆ ಅನ್ನಿಸ್ತಿತ್ತು ಅದನ್ನು ಟ್ರೈ ಮಾಡಬೇಕು ಅಂತ. ಬಟ್ ಈ ಪ್ರೊಸೆಸ್ಸಲ್ಲಿ ಮಾಡಿದ್ದೆ ನಂಗೆ ತುಂಬ ಇಷ್ಟ ಆಯಿತು. ಟೈಮ್ ತೊಗೊಳುತ್ತೆ, ಸ್ವಲ್ಪ ಟೈಮ್ ತೊಗೊಂಡೆ ಮಾಡಿದಷ್ಟು ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ. ಟೈಮ್ ಕನ್ಸ್ಯೂಮ್ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ಇದನ್ನೇ ಮಾಡಬೇಕು. ಇದು ಪ್ರೋಸೆಸ್ ಏನಿದೆ ಇದು ತುಂಬ ಚೆನ್ನಾಗಿದೆ. ಮತ್ತು ಹಪ್ಪಳ ಎಣ್ಣೆಗೆ ಹಾಕಿ ಕರೆದ್ರಂತೂ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಯಾವ ಅಂಗಡಿಲಿ ತರೋದು ಇದ್ರ ಮುಂದೆ ಏನೂ ಮಾಡೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಹಪ್ಪಳ ಮಾತ್ರ. ಹೆಂಗೋ ಬಿಸಿಲು ಹೊಡಿತಾ ಇತ್ತಲ್ಲ ಹಾರಾಕ್ಬಿಟ್ಟಿದ್ದೀನಿ. ಇವಾಗ ಹಸುನು ಒಳಗೆ ತಂದು ಕಟ್ಟಿದೆ. ಜಸ್ಟ್ ಇವಾಗ ಕಟ್ತೆ. ಸ್ವಲ್ಪ ಭಯ, ದೊಡ್ಡ ಹಸ ಕಟ್ಟಬೇಕಾದ್ರೆ ಏನು ಮಾಡುತ್ತೋ ಏನೋ ಗುದ್ಬಿಡುತ್ತಾ ಅಂತ. ಬಟ್ ಇದೊಂಥರ ಏನೂ ಮಾಡಿಲ್ಲ. ಅವತ್ತು ನೋಡಿ ಹಾಲು ಕರಿಯೋಕೆ ಹೋದೆ, ಜಾಡ್ಸಂಗೆ ಒದ್ಯೋಕ್ಕೆ ಬಂದ್ಬಿಡ್ತು. ಸಮ್ ಟೈಮ್ ಹಂಗೆ ಆಗ್ಬಿಡುತ್ತೆ.
ಏನೂ ಮಾಡೋಕ್ಕಾಗಲ್ಲ, ಹುಷಾರಾಗಿ ಕಟ್ಟಬೇಕು. ಅಮ್ಮ ಫ್ಯಾನ್ ಹಾಕಿದ್ರು ಅವಾಗಿಂದನೂ, ಫ್ಯಾನ್ ಓಡ್ತಾನೆ ಇದೆ. ಬಟ್ ಹುಲ್ಲು ಹಾಕ್ಬೇಕಾ ಇದಕ್ಕೆ ನೀರು ಕುಡಿಸ್ಬೇಕಂತ ಕೇಳೋಣ ಅಂದರೆ ಫೋನ್ ಎತ್ತುತ್ತಾ ಇಲ್ಲ ಅವರು. ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡೋಣ ಬನ್ನಿ. ನೋಡಿ ಧನುಷ್ ಹೆಂಗೆ ಕೂತ್ಕೊಂಡು ನೋಡಿ ಹೆಂಗೆ ಆಡ್ತೈತೆ ಅಂತ. ಮತ್ತು ಇಲ್ಲಿನ ವೆದರು ಏನೋ ಗೊತ್ತಿಲ್ಲ, ಯಾಕಂದರೆ ಸೀಟ್ ಮನೆಗಳಲ್ವಾ, ಅದಕ್ಕೂ ಏನೋ ಗೊತ್ತಿಲ್ಲ. ಮೊಳಕೆ ಕಾಳುಗಳಂತೂ ಜಸ್ಟ್ ಈ ಥರ ಒಂದು ಬಟ್ಟೆ, ಕಾಟನ್ ಬಟ್ಟೆನ ಮೇಲೆ ಪ್ರೆಸ್ ಮಾಡಿಟ್ಬಿಟ್ರೆ ಸಾಕು, ಎಷ್ಟು ಚೆನ್ನಾಗಿ ಮೊಳಕೆ ಬರ್ತವೆ. ನಾನು ಅವತ್ತು ಕೂಡ ತೋರಿಸಿದ್ದೀನಿ. ಮತ್ತು ಅವತ್ತು ಬಂದಿದ್ದು ನೋಡಿ ನಂಗೆ ಫುಲ್ ಖುಷಿ ಆಗ್ಬಿಟ್ಟು ಇವತ್ತು ಇನ್ನೊಂದು ಸರಿ ಜೋಶಲ್ಲಿ ಮೊಳಕೆ ಕಟ್ಟಿದ್ದೆ. ಇದಕ್ಕೆಲ್ಲ ಮಿಕ್ಸ್ಗಳು ಹಾಕೋರು ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಏನು ಅವೈಲಬಲ್ ಇರ್ತೀಯೋ ಅದನ್ನು ಯೂಸ್ ಮಾಡಿಕೊಂಡೆ ನಾನು ಮೊಳಕೆ ಕಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಮೊಳಕೆ. ಅದನ್ನೆಲ್ಲ ಹೊರಗಡೆ ಹಾರಾಕೊಂಡ್ಬಿಟ್ಟೆ ಪಟ್ಟಂತ. ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತಲ್ಲ, ಅದಕ್ಕೆ ನಾನು ಇಲ್ಲೇ ಮೊಳಕೆ ಕಟ್ಕೊಂಡು ಒಣಗಿಸ್ಕೊಂಡು ಬೆಂಗಳೂರಿಗೆ ತೊಗೊಂಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಮೊಳಕೆ ಕಟ್ಟಿದ್ದು. ಫುಲ್ ಖಾಲಿ. ನಂಗೆ ಗೊತ್ತಿಲ್ಲ ಕುಡಿಸ್ಬಾರ್ದು ಅಂತ. ಕುಡಿಸಿದ್ರೆ ಫುಲ್ ಖಾಲಿ ಮಾಡು. ಇವ್ರು ಮಲಗಿಸ್ತಾರೆ ನೋಡಪ್ಪ, ಮಲಗಿಸ್ತಾರೆ ತಟ್ಟಿ, ಮಲಗಿಸ್ಬಿಟ್ರು ಗೊತ್ತಾದಂತೆ. ಫ್ರೆಂಡ್ಸ್, ಅಡುಗೆ ಆಗ್ತಾಯಿದೆ. ಅಲ್ಲಿ ಹೀರೆಕಾಯಿ, ಬೇಳೆ 2, ಟೊಮೆಟೊ 3 ಹಾಕ್ಬಿಟ್ಟು ಬಂದಿದ್ದೀನಿ. ಇದು ಸ್ವಲ್ಪ ಬಾಳೆಗೊನೆ ಐತೆ ಅವತ್ತು. ಆ ಬಾಳೆಗೊನೆ ಮಲಗ್ಬಿಟ್ಟಿದೆ ಕೆಳಗಡೆಗೆ. ಅದು ಏನಾಗಿದೆ, ಯಾವ ಸಿಚುವೇಶನಲ್ಲಿದೆ ಅಂತ ನೋಡಬೇಕು ಅಂತ. ಅಟ್ಲೀಸ್ಟ್ ಹಣ್ಣಾಗಿದೆಯಾ, ಏನಾಗಿದೆ ನೋಡ್ತೀನಿ ಇವಾಗ. ಸೊ ಇದನ್ನು ನೀರು ಬಿಟ್ಟಿಲ್ಲ, ಅಂದರೆ ಕರೆಂಟ್ ಬಂದಿಲ್ಲ. ಕರೆಂಟ್ ಬಂದಿದ್ರೆ ಇಷ್ಟೊತ್ತಿಗೆ ಒಳಗೆ ನೀರಿಲ್ಲ ಕುಡಿಯೋಕ್ಕೆ ನೀರು ಇಟ್ಕೊಳ್ಬೋದಾಗಿತ್ತು. ಅದು ಬಿಟ್ಟರೆ ಏನಿಲ್ಲ ಅಷ್ಟೇ. ಅಲ್ಲಿದೆ ನೋಡಿ, ಮಲಗಿದೆ ಅಷ್ಟೇ. ಏನು ಅದರಲ್ಲಿ ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ಅಮ್ಮ ನೋಡಿದ್ರೆ ಹಂಗೆ ಇರಲಿ ಬಿಡವ್ವ, ದಪ್ಪ ಆಗುತ್ತೆ, ಎಳೆಕಾಯಿ ಯಾಕೆ ಹೇಳ್ತೀರಾ ಅಂತಂದರು. ಏನಾಗ್ತಾ ಇದೆಯೋ, ಏನು ಬಿಡ್ತಾ ಇದೆಯೋ. ನನಗೆ ತುಂಬ ಇಷ್ಟ ಪಚ್ಚ ಬಾಳೆಹಣ್ಣು ಅಂದರೆ. ಸೊ ಹಾಗಾಗಿ ಹೇಳಿದ್ದೆ ಅಮ್ಮಂಗೆ, ಅಮ್ಮ ಯಾರಿಗೂ ಕೊಡಬೇಡಿ ಅಂತ. ಹಂಗೆ ಬಿಟ್ಟವ್ರೆ, ನೋಡ್ಬೇಕು ಏನಾಗ್ತಾಯಿದೆ ಅಂತ. ಇಲ್ಲಿಂದ ಅಲ್ಲಿ ಮನೆ ಕಾಣ್ತಾ ಇದೆ ನೋಡಿ, ರೋಸ್ ಸಖತ್ತಾಗಳ್ಳಿದೆ, ಕನಕಾಂಬರ, ನುಗ್ಗೆ ಸೊಪ್ಪು ಎಲ್ಲ ಇದೆ. ಹಳ್ಳಿಲೇ ಚೆಂದಪ್ಪ, ಎಲ್ಲನೂ ಹಾಕ್ಕೊಂಬಿಟ್ಟಿರ್ತಾರೆ. ಏನು ಬೇಕಾದದ್ದು ಅಲ್ಲಲ್ಲೇ ಕಿತ್ತಿ ಹಾಕ್ಕೊಬೋದು. ಸಿಟಿಲಿ ನೋಡಿ ಎಲ್ಲ ಗಬ್ಬು ಸೊಪ್ಪು, ಯಪ್ಪ ಸೊಪ್ಪು ನೋಡೋದು ಆ ಮೂಸಿದ್ರೆ ಸಾಕು ಎಷ್ಟು ವಾಸನೆ ಹೊಡಿತಾ ಇದೆ. ಬಟ್ ವಿಧಿ ಇಲ್ಲ, ಅದನ್ನೇ ತಿನ್ನಬೇಕು. ಎಷ್ಟು ಪುಟ್ಪುಟಾಣಿ ಪರಂಗಿಹಣ್ಣು ಹಣ್ಣಾಗಿದೆ ನೋಡಿ, ಅಲ್ಲಿ ಹೇಳ್ತಾ ಇದೆಯಾ, ಕಿತ್ಕೊಬೇಕು. ಹೈಟದೈತೆ, ಕಿತ್ಕೋತೀರ ಮನೆಯಿಂದ. ಹೋಗ್ಬಿಡೋಣ ಬನ್ನಿ, ಸಿಚುವೇಶನ್ ನೋಡಾಯ್ತು ಹಿಂಗೆ ಇದೆ. ನಾನು ತೋಟಕ್ಕೆ ಹೋದ್ಮೇಲೆ ಒಂದೆರಡು ಸೆಲ್ಫಿ ತೆಕ್ಕೊಳ್ದೆ ಹೋದ್ರೆ ಹೆಂಗೆ ಅಂತೇಳಿ ತೆಕ್ಕೊಂಡು ನಿಂತ್ಕೊಂಡ್ರೆ ಕುಕ್ಕರು ಉಶ್ ಅಂತ ಸೌಂಡ್ ಬರ್ತೈತೆ. ನಾನು ಏನು ಸೌಂಡು ಅಂತ ಓಡ್ ಬಂದರೆ ನಮ್ಮನೆ ಕುಕ್ಕರು. ಹೌದಾ, ಹೌದಾ ಚಿನ್ನಿ, ಗುಡ್ ಬಾಯ್. ಹೀರೆಕಾಯಿ ಬೇಳೆ ಸಾಂಬಾರು ಇಂಥದ್ದೆಲ್ಲ ಗೆಡ್ಡೆಕೋಸು ಹಾಕಿದ್ದೀನಿ, ಹೀರೆಕಾಯಿ ಹಾಕಿದ್ದೀನಿ. ಗೆಡ್ಡೆಕೋಸು ಹಾಕೋ ಪ್ಲ್ಯಾನ್ ಏನಿರಲಿಲ್ಲ, ಬಟ್ ನಮ್ಮ ಮನೆಯವ್ರು ತಂದುಬಿಟ್ಟಿದ್ರು. ಅದಿನೇನು ಆಲ್ಮೋಸ್ಟ್ ನೋಡಿ ಬೆಂಡು ಬಂದಂಗೆ ಆಗಿಬಿಟ್ಟಿದೆ. ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಒಂದು ಅರ್ಧ ಹಸು ಕೊಟ್ಬಿಡೋಣ ಅಂತ ಇಟ್ಟಿದ್ದೀನಿ. ಇನ್ನೊಂದು ಅರ್ಧ ಮಾತ್ರ ಇದಕ್ಕೆ ಹಾಕ್ಕೊಂಡೆ, ಏನು ಹುಳಿ ಸಾಂಬಾರ್ಗೆ ಹಾಕ್ಕೊಂಡೆ. ಸಾಂಬಾರು ಆಯಿತು. ಇದಕ್ಕೊಂದು ಒಗ್ಗರಣೆ ಕೊಟ್ಟು ತೆಳ್ಳಗೆ ಮಾಡಿದ್ದೀನಿ. ಬಟ್ ಇದು ಬೇಯ್ತಾ ಸರಿ ಹೋಗುತ್ತೆ. ಗಟ್ಟಿ ಆಗಿಬಿಟ್ಟಿತ್ತು. ನಾನೇ ಒಂಚೂರು ನೀರು ಹಾಕ್ತೆ ಇರಲಿ ಅಂತ ಒಂದು ಒಗ್ಗರಣೆ ಕೊಟ್ಟಿದ್ದೆ. ತಿನ್ನೋರ್ಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಇದಿದೆ, ಏನು ಗಿಣ್ಣಿದೆ, ಚಕ್ಲಿ ಇದೆ, ಮತ್ತು ಬೆಳಗ್ಗೆದು ಉಪ್ಪಿಟ್ಟಿದೆ, ನೆನ್ನೆದು ಮಾವಿನಕಾಯಿ ಗೊಜ್ಜಿ ಇದೆ, ಹಪ್ಪಳ ಕರ್ಕೊಂಡು ತಿಂದರೆ ಹಪ್ಪಳ ಇದೆ. ಈ ಥರ ವೆರೈಟಿ ಇದೆ.
ತಿನ್ನೋರ್ಗಂತೂ ಹಬ್ಬ. ಟೈಮ್ ಬಂದು 1 ಆಗ್ತಾ ಇದೆ, ಇನ್ನೂ ಬಂದಿಲ್ಲ ಅವ್ರು, ಇನ್ನೇನು ಬರೋ ಟೈಮ್ ಆಯಿತು. ನಾನು ಸ್ವಲ್ಪ ಗಿಣ್ಣು ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಅಂತ ತೋರಿಸ್ತೀನಿ ತಳೆ ಗಿಣ್ಣು. ವಾವ್. ಹ್ಞೂ ಹ್ಞೂ ಹಾಂ ನೋಡ್ತಾ ಇದ್ರಲ್ಲ, ಗಿಣ್ಣು ಜಸ್ಟ್ ಇವಾಗ ಹಾಕ್ಕೊಂಡೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಅವರು ಇವಾಗ ಬಿಸಿಲಲ್ಲಿ ಬರ್ತಾರಲ್ವಾ, ನಾನು ಟೀ ಕುಡೀರಿ ಅಥವಾ ಊಟ ಮಾಡಿ ಅಂತಂದರೆ ಪಾಪ ಅವ್ರಿಗೂ ಆಗಲ್ಲ ಸಡನ್ನಾಗಿ. ಹಾಗಾಗಿ ಅವ್ರಿಗೆ ಸ್ವಲ್ಪ ಶರ್ಬತ್ ಮಾಡೋಣ ಅಂತ ನಿಂಬೆಹಣ್ಣು ಫಸ್ಟು ಏನು ಸಕ್ಕರೆ ಹಾಕಿ ಇಟ್ಬಿಟ್ರೆ. ಆಯ್ತಪ್ಪ. ನಾನು ಅದು ಬಿಸಿ ಕುಕ್ಕರ್ ಬಿಸಿ ಇದೆ ಈ ಕಡೆ. ನಾನು ಹಸು ಮಾತಾಡ್ಸ್ಕೊಂಡೆ ಹೊತ್ತಷ್ಟೇ ಹುಲ್ಲ ಹಾಕ್ಬಿಟ್ಟು ಬಂದ ತಿನ್ನತ್ತೆ. ಯಾವ ಸುಗೆ? ದೊಡ್ಡ ಸುಗೆ ಚಿಕ್ಕ ಸುಗ? ಚಿಕ್ಕ ಸುಗ ಹುಲ್ಲ ಹಾಕ್ಬಾರ್ದು ಚಿನಿ. ಅಲ್ಲ, ಹುಲ್ಲ ಹಾಕ್ಲಿಲ್ಲ, ಅದೇನೋ ಅಂತಾರೆ, ನಂಗೂ ಗೊತ್ತಿಲ್ಲ. ಆಚೆ ಹಾಕಿದಲ್ಲ, ಅದು ಹಾಕಿದೆ ಮತ್ತೆ ಅಷ್ಟೇ ತಿನ್ನತ್ತೆ ಅಂತ. ಅದಕ್ಕೆ ಕೇಳಿಸ್ಕೊಂಡ್ರೆ ಫ್ರೆಂಡ್ಸ್? ಕೇಳಿಸ್ಕೊಂಡಿದ್ರೆ ಕಮೆಂಟ್ ಮಾಡಿ ಅಂತ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಮಾಡಿ. ಈ ವಿಡಿಯೋ ಬೇಕಂದ್ರೆ ನಮ್ಮನ್ನ ಕೇಳಿ ನಾವು ಮಾಡ್ತೀವಿ. ಗುಂಡ್ರೆಣ್ಣ ಅಲ್ಲೇ ಹೇಳಿದ್ದು ನಾನು, ಬಿಸಿ ಬರುತ್ತೆ ಟಿವಿ ಆಫ್ ಮಾಡು ಅಂತ. ಈ ಟೈಮಲ್ಲಿ ಹಾಕ್ಬೇಡ ಚಿನ್ನಿ, ಇನ್ನೇನಿದ್ರು ಸಾಯಂಕಾಲಕ್ಕೆ ಹಾಕು. ಅಮ್ಮ ತಣ್ಣಗಾಗಿದೆ ಅನ್ಬೇಡ. ಬಂದರು ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ. ಸ್ಟೋರಿ ಹೇಳೋದು. ನೀರು ಕುಡಿತು, ನೀರು ಕುಡಿತು ಅಮ್ಮ. ಅದು ಕರ ಅಲ್ಲ ಸರ್. ಇಲ್ಲ ಇಲ್ಲ ಅದಕ್ಕೆ ಜಾಸ್ತಿ ಬಯಕೆ ಆಗಿತ್ತು. ನೀರನ್ನೇ ಖಾಲಿ ಮಾಡ್ಬೇಕು. ಇಲ್ಲ ಇಲ್ಲ, ಅರ್ಧ ಕುಡಿತಷ್ಟೇ, ಅರ್ಧ ಕುಡಿತಷ್ಟೆ. ಈತಗ